ಏನೇ ಇವತ್ತಿಷ್ಟು ಖುಷಿಯಾಗಿದೆಯಾ? ಮೊನ್ನೆ ಎಲ್ಲ ಮೂಡಿಯಾಗಿರ್ತಿದ್ದೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ತಾಳಿ ಕಟ್ಟಿದ್ನಲ್ಲ ಅದು ಇದು ಅನ್ಕೊಂಡು ಮನ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಿಮ್ಮ ಮಾವಂಗೆ ಫೋನ್ ಮಾಡಿದ್ದಾದ್ಮೇಲೆ ಏನು ಇಷ್ಟೊಂದು ಹುಷಾರಾಗಿದೆಯಾ? ಏನು ಹೇಳಿದ್ರು ಅಂಥದ್ದು ನಿಮ್ಮ ಮಾವ? ಮಾವ ಏನು ಹೇಳಿಲ್ಲ ಕಣೆ. ನಮ್ಮ ಮಾವನ ಹತ್ರ ಮಾತಾಡಿದ್ರೇನೆ ಒಂದು ಧೈರ್ಯ. ಇಷ್ಟು ದಿನ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ನಲ್ಲ, ಹಾಗಂತ ನಮ್ಮ ಮಾವಂಗೆ ನಾನೇನು ನಿಲ್ ಮದುವೆ ಆಗಿರೋ ವಿಚಾರ ಎಲ್ಲ ನಾನೇನು ಬಿಟ್ಕೊಟ್ಟಿಲ್ಲ. ನಾನು ಯಾವುದನ್ನು ಹೇಳಿಲ್ಲ. ಆದರೆ ನಮ್ಮ ಮಾಮನ ಮಾತುಗಳೇ ಒಂದು ನನಗೊಂಥರ ಧೈರ್ಯ ಕಣೆ. ನಮ್ಮ ಮಾಮನ ಮಾತುಗಳು ಕೇಳ್ತಾ ಇದ್ರೆ ಎಂಥ ಕಷ್ಟ ಕೆಲಸಗಳನ್ನಾದ್ರೂ ಸುಲಭವಾಗಿ ಪರಿಹಾರ ಕಂಡುಕೋಬೋದು. ಆ ಥರ ಮೋಟಿವೇಟ್ ಮಾಡ್ತಾರೆ. ಆ ಮೋಟಿವೇಟ್ ವರ್ಡ್ಸನ್ನೇ ನನಗೆ ಇವತ್ತು ಇಷ್ಟು ಹುಮ್ಮಸ್ಸಾಗಿರೋಕ್ಕೆ ಕಾರಣ ಕಣೆ. ಓ ಹೌದಾ? ಅಂಥದ್ದೇನು ಹೇಳಿದ್ರಮ್ಮ? ಇಷ್ಟು ದಿನ ಮೂಡಿಯಾಗಿ ಕೂತ್ಕೊಂಡು ಅವ್ನು ಯಾವನ ತಾಳಿ ಕಟ್ದ ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದವರು. ಅಂಥದ್ದು ಏನು ಹೇಳಿದ್ರಮ್ಮ ನಿಮ್ಮ ಮಾವ? ಹೋಗೆ ನಿನ್ನ, ಅವ್ನು ಯಾವನೋ ತಾಳಿ ಕಟ್ಟೋದ ಅಂತ ಅದಕ್ಕೆ ನಾನು ಯಾಕೆ ಬೆಲೆ ಕೊಡಬೇಕು? ಈಗ ನೋಡ್ದ್ಯಾ, ಆ ತಾಳಿನೂ ಇಲ್ಲ, ಯಾವಾಗೋ ಕಿತ್ತೆಸದ್ಬಿಟ್ಟೆ. ನಮ್ಮ ಮಾವನ ಹತ್ರ ಮಾತಾಡಿದ್ಮೇಲೆ ಯಾರಿಗೋಸ್ಕರನೋ ನಾನು ಯಾಕೆ ಬದುಕಬೇಕು? ನನಗೋಸ್ಕರ ಒಂದು ಫ್ಯಾಮಿಲಿ ಐತೆ. ನನಗೋಸ್ಕರ ಅಪ್ಪ ಅಮ್ಮ ತಂಗಿ ಮಾವ ಅಜ್ಜಿ ಎಲ್ಲರೂ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಸ್ವಂತ ಮಗಳ ಥರ ನೋಡ್ಕೊಳ್ಳೋ ದೊಡ್ಡಮ್ಮ ಅಣ್ಣಂದ್ರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಇರಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಲಿ? ಇಷ್ಟೊಂದು ಜನರು ನನ್ನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಯಾವನೋ ಗೊತ್ತು ಇಲ್ಲ ಗುರಿ ಇಲ್ಲ, ಯಾವನೋ ಬಂದ ತಕ್ಷಣ ತಾಳಿ ಕಟ್ಬಿಟ್ಟು ಹೋಗ್ಬಿಟ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ? ಇಷ್ಟು ದಿನ ಅದೇ ಗೊಂದಲದಲ್ಲಿದ್ದೆ ಕಣೆ. ಈ ತಾಳಿನ ಇಟ್ಕೋಬೇಕು ಬಿಡಬೇಕು, ಇಟ್ಕೋಬೇಕು ಬಿಡಬೇಕು ಅಂತ ಮನ್ಸಿನ ಮೇಲೆ ಎದೆ ಮೇಲೆ ಭಾರ ಹೊತ್ಕೊಂಡಿತ್ತು ಕಣೆ. ಆದರೆ ಇವಾಗೆಲ್ಲ ನನ್ನ ಮನ್ಸಿನ ಬಾಧೆ ಎಲ್ಲ ಹೋಯ್ತು ಕಣೆ. ಅದನ್ನ ಯಾವಾಗೋ ಕಿತ್ತೆಸದ್ಬಿಟ್ಟೆ ಕಣೆ. ಐ ಆಮ್ ಫ್ರೀಡಮ್ ಕಣೆ. ಇವಾಗ ನನಗೆ ಅದ್ರ ಬಗ್ಗೆ ಯಾವುದೇ ಒಂದು ಇದಿಲ್ಲ ಕಣೆ, ಫೀಲಿಂಗು. ಹೌದೇನೆ, ನನಗೂ ತುಂಬ ಖುಷಿ ಆಯಿತು ಕಣೆ ನೀನು ನಿರ್ಧಾರಕ್ಕೆ ಬಂದಿದ್ದು. ನಾನು ಎಲ್ಲಿ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀಯೋ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತೀಯೋ ಅಂತ ಅನ್ಕೊಂಡಿದ್ದೆ ಕಣೆ. ಬಾರೆ ಹಂಗೆ ಹೊರಗೆ ಹೋಗಿ ಮಾತಾಡ್ಕೊಳ್ಳೋಣ. ಇಷ್ಟು ದಿನ ನಾನು ರೂಮ್ ಬಿಟ್ಟು ಹೊರಗೆ ಹೋಗಿಲ್ಲ. ನನಗೊಂಥರ ತಲೆ ಡಿಮ್ ಅನ್ಸುತ್ತೆ. ಒಂದು ಸ್ವಲ್ಪ ಗಾಳಿ ಬೆಳಕಿಗೆ ಆಚೆ ಹೋಗಿ ಮಾತಾಡ್ಕೊಳ್ಳೋಣ ಬಾರೆ. ಹಾಂ ಸರಿ ಕಣೆ, ನಡಿ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ. ನಿಜವಾಗೂ ಕಣೆ, ಇಷ್ಟು ದಿನ ಅದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡಿದ್ದೆ. ಇವಾಗಂತೂ ತುಂಬ ಖುಷಿ ಆಗ್ತಿದೆ ಕಣೆ. ಇನ್ನು ಬಗ್ಗೆ ಇನ್ನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ ಕಣೆ. ತುಂಬ ಖುಷಿ ಆಯಿತು ಕಣೆ. ನನ್ನಿಂದನೇ ನಿನ್ಗೆ ಸ್ಥಿತಿ ಬಂತಲ್ಲ, ಏನಪ್ಪ ಮಾಡೋದು? ನನಗೆ ಕಾಪಾಡೋಕ್ಕೋಸ್ಕರ ಬಂದು ಇವಳು ಜೀವನ ಹಾಳಾಗೋಯ್ತಲ್ಲ ಅಂತ ಅನ್ಕೋತಿದ್ದೆ ಕಣೆ. ಇಷ್ಟೊಂದೆಲ್ಲ ಜೋಶಾಗಿರ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ. ಇದಕ್ಕೆಲ್ಲ ನಿಮ್ಮ ಮಾವ ಏನು ಹೇಳಿದ್ರೋ ಗೊತ್ತಿಲ್ಲ ಆಗಲಿ. ತುಂಬ ಥ್ಯಾಂಕ್ಸ್ ಕಣೆ. ಏ ಇದೆಲ್ಲ ಟ್ರಾಪು ಕಣೆ. ನಿನ್ನ ಕಿಡ್ನಾಪ್ ಮಾಡಿದ್ದು ನನ್ನನ್ನು ಕರ್ಸೋಕ್ಕೋಸ್ಕರ ಅಷ್ಟೇ ಕಣೆ. ಇಷ್ಟು ಗೊತ್ತಾಗಲ್ವಾ ನಿನಗೆ? ಇದೆಲ್ಲ ಬೇಕು ಅಂತಾನೆ ಅವನು ಇವಾಗಿಂದ ಸ್ಕೆಚ್ ಹಾಕಿರೋದಲ್ಲ ಅನ್ಸುತ್ತೆ ಕಣೆ. ಯಾವಾಗಿಂದನೋ ನನ್ನನ್ನು ಈ ಥರ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದ ಅನ್ಸುತ್ತೆ. ಅದಕ್ಕೆ ಈ ಥರ ಸ್ಕೆಚ್ ಹಾಕಿದ್ದಾನೆ. ಹೋಗ್ಲಿ ಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಈಗ ನಾನು ತುಂಬ ಖುಷಿಯಾಗಿದ್ದೀನಿ ಕಣೆ, ತುಂಬ ಹ್ಯಾಪಿಯಾಗಿದ್ದೀನಿ. ನಾನು ಅದನ್ನ ಮನಸ್ಸಲ್ಲೇ ಇಟ್ಕೊಂಡಿಲ್ಲ ಗೊತ್ತಾ. ಇನ್ನು ಅವ್ನು ನನ್ನ ಕಣ್ಣೆರಿಗೆ ಬಂದು ಕಾಲಲ್ಲಿರೋದು ಕೈಗೆ ತಗೊಂಡು ಹೊಡಿತೀನಾಗ್ಲಿ, ಅವನ ಬಗ್ಗೆ ಮಾತ್ರ ನನ್ನ ಕ್ಯಾರೆ ಅನ್ನಲ್ಲ ಕಣೆ. ನೋಡ್ತಾ ಇರು. ಇನ್ನು ನನ್ನ ಗುರಿ ಎಲ್ಲ ಒಂದೇ ಕಡೆ, ನಾನು ಹೈಯರ್ ಸ್ಟಡೀಸ್ ಮಾಡ್ಬೇಕಷ್ಟೇನೆ. ಡಿಗ್ರಿ ರಿಸಲ್ಟ್ ಬರಲಿ ಇರು, ಎಕ್ಸಾಮ್ ಮುಗಿದು. ಇದಕ್ಕೋಸ್ಕರ ತಲೆಯಲ್ಲಿ ಇಟ್ಕೊಂಡು ಎಕ್ಸಾಮನ್ನು ಹೆಂಗೆ ಬರಿತೀನೋ ಏನು ಅಂದ್ಕೊಂಡಿದ್ದೆ. ಇಲ್ಲ ಕಣೆ, ಇನ್ಮೇಲೆ ಎಕ್ಸಾಮನ್ನು ಚೆನ್ನಾಗೇ ಬರೆದು ಚೆನ್ನಾಗಿ ಪಾಸಾಗಿ ನಾನು ನೆಕ್ಸ್ಟು MSc ಮಾಡೇ ಮಾಡ್ತೀನಿ ಕಣೆ. ಸರಿ ಬಿಡಮ್ಮ, ಇವಾಗಾದರೂ ಖುಷಿ ಆಯ್ತಲ್ಲ. ಇವಾಗಾದರೂ ಹೊಟ್ಟೆ ತುಂಬ ಊಟ ಮಾಡೇ. ಇವತ್ತಾದ್ರೂ ಆಚೆ ಹೋಗಿ ಊಟ ಮಾಡ್ಕೊಂಬರೋಣವಾ? ಇಲ್ಲ ಇಲ್ಲೇ ಹಾಸ್ಟೆಲಲ್ಲಿ ತಿಂತೀಯ? ನನಗೆ ಇಷ್ಟು ದಿನ ನೀನು ಹಾಗೆ ಕೂತಿದ್ದು ನೋಡಿ ತುಂಬ ಬೇಜಾರಾಗಿತ್ತು. ಈಗ ಹೆಂಗೋ ಬಿಡು. ಸದ್ಯ ಒಳ್ಳೆ ಡಿಸಿಷನ್ನೇ ತಗೊಂಡೆ. ಕಣೆ, ಈ ಖುಷಿಗೆ ಖಂಡಿತ ಆಚೆ ಹೋಗಿ ಪಾರ್ಟಿ ಮಾಡೋಣ ನಾನು ನೀನು. ಅಂದರೆ ಇನ್ನು ಮುಂದೆ ಮಾತ್ರ ಕೇರ್ಫುಲ್ಲಾಗಿ ಇರ್ಬೇಕು. ನಾವು ಹೊರಗೆ ಹೋದಾಗ ಯಾರಾದರೂ ನಮ್ಮನ್ನು ಅಬ್ಸರ್ವ್ ಮಾಡ್ತಾರಾ ಅಂತ ನೋಡಬೇಕು, ಗೊತ್ತಾಯ್ತಾ? ಅಂದ್ರೆ ತಾಳಿ ಕಟ್ಟಿ ಹೋಗಿದ್ದಾನೆ ಅಂದ್ರೆ ಅವ್ನು ನನ್ನ ಬಗ್ಗೆ ಎಲ್ಲ ತಿಳ್ಕೊಂತಿರ್ಬೇಕೇನೋ ಅಂತ ಅನ್ಸುತ್ತೆ ಕಣೆ. ಯಾರು ಅಷ್ಟು ಸುಲಭ ಕಟ್ಬಿಟ್ಟು ಹೋಗಲ್ಲಲ್ಲ. ಏನ್ ಮಾಡ್ತಾಳೆ ಇವಳು, ಏನು ಎತ್ತ ತಾಳಿ ಕಟ್ಬಿಟ್ಟಿದ್ದೀನಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೋ ಇಲ್ವೋ ಅಂತ ನೋಡ್ತಾರಲ್ವೇನೆ. ಕಣೆ, ಅಬ್ಸರ್ವ್ ಮಾಡ್ತಾರೆ. ಈ ಹಂಗಲ್ಲ ನಾನು ಮರ್ತೇ ಬಿಟ್ಟಿದ್ದೆ ಕಣೆ. ಹೌದಲ್ವಾ? ಅವ್ರು ನಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಈ ಸರಿ ಚೆನ್ನಾಗಿ ನಾವು ಆಚೆ ಹೋದಾಗ ಯಾರು ನಮ್ಮ ಹಿಂದೆ ಫಾಲೋ ಮಾಡ್ತಾರೋ ಏನು ಎತ್ತ ಅಂತ ನೋಡೋಣ. ಅವ್ನು ಯೋಚನೆ ಮಾಡಿದ್ದಕ್ಕೆ ವಿರುದ್ಧವಾಗಿ ನಾನು ನಡ್ಕೋತೀನಿ. ಅದ್ರ ಬಗ್ಗೆ ಏನು ಯೋಚನೆಯೇ ಮಾಡ್ತಿಲ್ಲ, ತಾಳಿ ಕಟ್ಟಿರೋದ್ರ ಬಗ್ಗೆ ಅಂತಲೂ ನಾನು ತೋರಿಸ್ಕೊಳ್ತೀನಿ. ಅಸಲು ಕುತ್ತಿಗೆಗಿದ್ರೇನೆ ತಾನೇ ಅವನದ್ರ ಬಗ್ಗೆ ಯೋಚನೆ ಮಾಡೋದು. ನಾನು ಯಾವಾಗೂ ಕಿತ್ತಾಕ್ತೆ ಆ ವಿಷಯನೂ ಅವನಿಗೆ ಗೊತ್ತಾಗಬೇಕು. ಅದೇ ಥರ ಓಡಾಡ್ತೀನಿ ಕಣೆ. ವೆರಿ ಗುಡ್ ಕಣೆ, ತುಂಬ ಒಳ್ಳೆ ಡಿಸಿಷನ್ ತಗೊಂಡಿದ್ದೆ. ಯಾವನೋ ಗೊತ್ತು ಗುರಿ ಇಲ್ದವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿನ್ನ ಮುಂದಿನ ಜೀವನದ ಬಗ್ಗೆ ನಿರ್ಧಾರ ಮಾಡ್ದಲ್ಲ. ನಿಂಗೋಸ್ಕರ ಒಂದು ಫ್ಯಾಮಿಲಿ ಕಾಯ್ಕೊಂಡಿದೆ. ಅವ್ರು ನಿನ್ನ ಬಗ್ಗೆ ಯೋಚನೆ ಮಾಡ್ತಾರೆ, ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವನೋ ಕಟ್ಟಿರೋ ತಾಳಿಗೆ ಬೆಲೆ ಕೊಡಬಾರ್ದು, ಅದಕ್ಕೇನು ವ್ಯಾಲ್ಯೂ ಇಲ್ಲ ಅಂತ ಹೇಳ್ದಲ್ಲ. ತುಂಬ ಗ್ರೇಟ್ ಕಣೆ ನೀನು. ನಿನ್ನ ಥರ ಯೋಚನೆ ಮಾಡೋಕ್ಕೆ ನಮ್ಮ ಕೈಲಿಂದ ಆಗುತ್ತೋ ಇಲ್ಲೋ. ಬಿಡ್ತು ಅನ್ನು ನನ್ನ ಥರ ಯಾರಿಗೂ ಆಗೋದು ಬೇಡ. ಏನೋ ನಾನು ಧೈರ್ಯವಂತೆ ಆಗಿರೋದಕ್ಕೆ ಇಷ್ಟಾದರೂ ಎದ್ದು ಕೂತಿದ್ದೀನಿ. ಇಲ್ಲಾಂದರೆ ಯಾರೇ ಎದ್ದು ಕೂರ್ತಾರೆ? ಹೌದೌದು. ಇಲ್ಲ ನನ್ನಂತೊಳಾಗಿದ್ರೆ ಮೂಲೆಯಲ್ಲೇ ಮಲ್ಕೊಂಡು ಬಿಡ್ತಿದ್ದೆ ತಿಂಗಳಾನ್ಗಟ್ಲೆ. ನೀನು ಹೆಂಗೋ ಬಿಡು, ಸದ್ಯ ಇಷ್ಟಾದರೂ ಆಕ್ಟಿವ್ ಆಗಿದೆಯಲ್ಲ. ನಿನಗೆ ಇವತ್ತು ಖುಷಿಗೆ ನನಗಂತೂ ನೀನು ನೋಡಿ ಎಷ್ಟು ದಿನ ಆಗಿತ್ತೋ ಈ ಥರ ಆಗಿ. ಮದುವೆ ಆಗಿ ಒಂದು ವಾರ 10 ದಿನ ಆಗ್ತಾ ಬಂತು. ಅವತ್ತಿಂದನೂ ನೀನು ಹೇಗಿದ್ದೆ ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಊಟ ನಿದ್ದೆ ಏನೂ ಇಲ್ಲ. ಈಗ ಸದ್ಯ ಒಳ್ಳೆ ಡಿಸಿಷನ್ನೇ ತಗೊಂಡೆ ಕಣೆ. ತುಂಬ ಖುಷಿ ಆಯಿತು.
ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೊಳಕ್ಕಾಗುತ್ತಾ? ನನಗೆ ಯಾವ ಥರ ಕೆಟ್ಟ ಕೆಟ್ಟ ವರ್ಡ್ಸ್ ಎಲ್ಲ ಬರ್ತಾವೆ ಗೊತ್ತಾ? ಬೈಬಾರ್ದು ವರ್ಡ್ಸ್ ಎಲ್ಲ ಯೂಸ್ ಮಾಡಿಟ್ಟು ಬೈಬೇಕನ್ಸುತ್ತೆ. ಆದರೆ ಏನು ಮಾಡೋದು, ಆ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಬೈಯೋಕೆ ನಮ್ಮ ಮನೇಲಿ ಆ ಥರ ಹೇಳ್ಕೊಟ್ಟೇ ಇಲ್ಲ. ಯಾವಾಗೂ ಒಳ್ಳೇದನ್ನೇ ನೋಡಬೇಕು, ಒಳ್ಳೇದನ್ನೇ ಮಾತಾಡಬೇಕು, ಒಳ್ಳೇದನ್ನೇ ಕೇಳಬೇಕಂತ ಹೇಳ್ಕೊಂಡು ಬೆಳೆಸಿರೋಂಥ ಕುಟುಂಬದಲ್ಲಿ ಬೆಳೆದು ಬಂದಿರೋಳು ನಾನು. ಈ ಥರ ಎಲ್ಲ ಕೆಟ್ಟ ವರ್ಡ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಬರೋಲ್ಲ ಕಣೆ. ಇಲ್ಲಾಂದರೆ ಅವ್ನು ನನಗೆ ಎಷ್ಟು ಬೈತಿದ್ದೆ ಗೊತ್ತಾ? ಬಿಡು ಹೋಗ್ಲಿ. ಸರಿ ಬಾ, ಹೋಗಿ ಆಚೆ ಹೋಗಿ ಸರಿಯಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಹೋಗೋಣ. ಅದು ಯಾರು ನನ್ನ ಹಿಂದೆ ಬೀಳ್ತಾರೆ ಅಂತ ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ತೀನಿ. ನೀನು ಅಷ್ಟೇ ಕಣೆ ವಿದ್ಯಾ. ಯಾರಾದರೂ ಸುತ್ತಮುತ್ತ ನಮ್ಮನ್ನು ನೋಡ್ತಾರೋ ಫಾಲೋ ಮಾಡ್ತಾರೋ ಅಂತ ನೀನು ನೋಡ್ತಾ ಇರು. ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನೋಡೋಣ ಅದು ಯಾವನ್ ಬರ್ತಾನೆ ಬರಲಿ. ನಾನು ಹೆಂಗಿದ್ದೀನಿ ಎಲ್ಲನೂ ಮರ್ತ್ಕೊಂಡು ಮುಂದಕ್ಕೆ ಹೋಗ್ತೀನಿ ಅಂತ ಅವನಿಗೆ ಗೊತ್ತಾಗಬೇಕು. ಅವ್ನು ಏನೋ ಅಂದ್ಕೊಂಡು ಇವಳು ಬಾರಿ ಇವಳು ಕೈಗೆ ಸಿಕ್ಬಿಡ್ತಾಳೆ. ಇವಳು ನೋಡೋಕ್ಕಷ್ಟೇ ಸಾಫ್ಟ್ ಅಂದ್ಕೊಂಡಿರ್ತಾಳೆ. ಈ ಅಪ್ಪು ಅಂದರೆ ಏನಂತ ತೋರಿಸ್ತೀನಿ ನನ್ನ ಮಗನಿಗೆ. ಅರ್ಪಿತಾ ಅಂದರೆ ಏನಂಗೇನೆ ಸಾಫ್ಟ್ ಅಂದ್ಕೊಂಡ್ಬಿಟ್ಟಿದ್ದೇನು. ಅವಳು ಎಂಥ ಧೈರ್ಯವಂತೆ ಅಂತ ತೋರಿಸ್ಬೇಕು ನೀನು. ಅವಾಗ ಅಲ್ವಾ ಅವನಿಗೂ ಗೊತ್ತಾಗೋದು. ಗೊತ್ತಾಗುತ್ತೆ ಕಣೆ, ಗೊತ್ತಾಗುತ್ತೆ. ಎಲ್ಲನೂ ಮರ್ತು ಎಲ್ಲನೂ ಏನು ನಡೆದಿಲ್ಲ ಅನ್ನೋ ಥರನೇ ಜೀವನ ಮಾಡೋಣ. ನೋಡೋಣ ನಡಿ. ಅವ್ನ ಕಣ್ಮುಂದೆನೇ ನಾನು ಹೇಗಿರ್ತೀನಿ ಅಂತ ಅವ್ನು ನೋಡಿ ಹೊಟ್ಟೆಗೆ ಉರ್ಕೋಬೇಕು. ಅವನೇನು ಮನ್ಸಲ್ಲಿ ಇಟ್ಕೊಂಡು ನನ್ನನ್ನು ಸಾಸಕ್ಕೆ ಈ ಥರ ಮಾಡಿದ್ನೋ ಅದನ್ನ ಮಾತ್ರ ನೆರವೇರಕ್ಕೆ ಬಿಡಲ್ಲ. ತಿಳ್ಕೊಂಡಿರ್ಬೋದು ನಾನು ತಾಳಿ ಕಟ್ಟಿದ್ದೀನಿ, ಕಟ್ಟಿದ ತಕ್ಷಣ ಹೆಂಡತಿ ಆಗ್ಬಿಡ್ತಾಳೆ ಹೇಳು ಅಂತ. ಅದೆಂಗೆ? ಅವನು ಇಷ್ಟಪಟ್ಟು ಕಟ್ಟಿದ್ರೆ ನನಗಿಷ್ಟ ಇರಬೇಡವಾ? ನನಗಿಷ್ಟ ಇಲ್ಲದನ್ನ ನಾನು ಹೆಂಗೆ ಒಪ್ಕೋತೀನಿ? ಯಾವುದೇ ಆಗಲಿ ಇಷ್ಟ ಇದ್ರೆ ಮಾತ್ರನೇ ಒಪ್ಕೊಳಕ್ಕಾಗೋದು. ಅಂಥದ್ದು ಯಾವನೋ ಗೊತ್ತು ಗುರು ಇಲ್ಲದೆ ಅವ್ನು ಬಂದು ತಾಳಿ ಕೊಟ್ಬಿಟ್ಟು ನೀನು ನನ್ನ ಹೆಂಡತಿ ಅಂದರೆ ಅದಕ್ಕೇನೈತೆ? ನನ್ನ ಮನಸ್ಸಾಕ್ಷಿನೇ ಒಪ್ಪಲ್ಲ. ಅದಕ್ಕೆ ಯಾವತ್ತೂ ಅವ್ನ ಗಂಡ ಅಂತ ಒಪ್ಕೊಳ್ಳೋದೇ ಇಲ್ಲ. MSc ಮಾಡಿ ನಾನು ಪ್ರೊಫೆಸರ್ ಆಗ್ಬೇಕು ಅನ್ನೋದು ನನ್ನ ಆಸೆ ಕಣೆ. ನೋಡೋಣ, MSc ಮಾಡಬೇಕು, ಅದಾದಮೇಲೆ PhD ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಚೆನ್ನಾಗಿ ನಾನು ಓದಿ ನಾನು ಪ್ರೊಫೆಸರು ಇಲ್ಲ ಯಾವುದಾದ್ರೂ ಒಂದು ಸಬ್ಜೆಕ್ಟಿಗೆ HOD ಆಗ್ಬೇಕು ಅನ್ನೋದು ನನ್ನ ಆಸೆ. ಅದನ್ನ ಈಡೇರಿಸ್ಕೋಬೇಕು. ಅಲ್ಲೇವರೆಗೂ ಇಂಥ ನನ್ನ ಮಕ್ಕಳು ಎಷ್ಟು ಜನ ಬಂದರೂ ನಾನು ಸ್ವಲ್ಪನೂ ಎದುರುಕೊಳ್ಳಲ್ಲ. ಯಾರು ಬರ್ತಾರೆ ಬರಲಿ, ನಡಿಯೇ ಹೋಗೋಣ. ಆರಾಮ್ಸೆ ಇವತ್ತು ತಿಂದು ಓಡಾಡ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಆರಾಮಾಗಿ ಬರೋಣ. ನಡಿಯೇ. ತಪ್ಪು ಯಾವುದಕ್ಕೂ ಎದಳಲ್ಲ ಅಂತ ತೋರಿಸ್ತೀನಿ. ಸರಿ ಕಣೆ, ನನಗಂತೂ ತುಂಬ ಖುಷಿ ಆಯಿತು. ಬಾ ಹೋಗೋಣ. ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಾರೆ. ಕಂಡ್ಕೊಂಡವ್ರಿಗೆಲ್ಲ ನಾನೇನು ಒಂದು ಆಟದ ವಸ್ತು ಆಗ್ಬಿಟ್ಟಿದ್ದೀನಿ. ಯಾರು ಸಿಕ್ಕಿದ್ರೆ ಅವ್ರು ತಾಳಿ ಕಟ್ಟಿ ಹೋಗ್ಬಿಟ್ಟು ನಿನ್ನ ಅನ್ನೋಳು ಅಂದ್ಬಿಟ್ರೆ ಒಪ್ಕೊಬಿಡ್ತೀನಿ. ಬಂದ್ಬಿಡಿ, ಮಾಡ್ತೀನಿ ಸರಿಯಾಗಿ. ಯಾರು ನನ್ನ ತಂಟೆಗೆ ಬರಬಾರ್ದು, ಆ ಥರ ಮಾಡ್ತೀನಿ.